ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಸೀಕ್ರೆಟ್ ಎಂಗೇಜ್ಮೆಂಟ್ ಮದುವೆ ಡೇಟ್ ರಿವೀಲ್ ಆಯ್ತಾ? ಏನಿದು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಅವರ ಒಂದು ಗಾಸಿಪ್ ಅಂತ ಗೊತ್ತಾ? ಸದ್ಯ ಸಾಕಷ್ಟು ಅಭಿಮಾನಿಗಳು ಹಾಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿರುವ ವಿಚಾರ ಅದೇ. ಬಹಳ ದಿನಗಳಂದಿಯೂ ಚರ್ಚೆ ಆಗ್ತಿರುವ ವಿಚಾರ ಅಂದರೆ ಇವರಿಬ್ಬರ ಒಂದು ಸಂಬಂಧದ ಬಗ್ಗೆ. ಇವರಿಬ್ಬರು ಮದುವೆ ಆಗ್ತಾರಾ, ಇವರಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರಾ, ಇವರಿಬ್ಬರು ಲವ್ ಮಾಡ್ತಿದ್ದಾರಾ, ಇವರಿಬ್ಬರು ಮುಂದೆ ಮದುವೆ ಆಗ್ತಾರಾ, ಬರೀ ಇದೇ ವಿಚಾರಗಳು ನಡೀತಾ ಇದೆ. ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅಂದರೆ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ. ಹೌದು, ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಅವರ ಫ್ಯಾಮಿಲಿ ಜೊತೆ ಸಾಕಷ್ಟು ಕಾಣಿಸ್ಕೊಳ್ತಿದ್ದಾರೆ. ಇದೀಗ ಅನುಮಾನದಲ್ಲಿರುವವರಿಗೆ ಅದರಿಂದ ಸ್ಪಷ್ಟನೆ ಸಿಕ್ಕಿದೆ ಅಂತ ಹೇಳ್ಬಹುದು. ಯಾಕೆಂದರೆ ವಿಜಯ್ ದೇವರಕೊಂಡ ಅಭಿಮಾನಿಗಳು ಮೊದಲಿಂದಲೂ ರಶ್ಮಿಕಾ ಅವರನ್ನು ಅತ್ತಿಗೆ ಅಂತಲೇ ಕರ್ಕೊಂಡು ಬಂದಿರೋದು. ಸೊ ಇತ್ತೀಚೆಗೆ ಈ ಅವೆಲ್ಲ ವದಂತಿಗಳಿಗೆ ಪುಷ್ಟಿ ಸಿಕ್ಕಂತಾಗಿದೆ. ಸೊ ರಶ್ಮಿಕಾ ಹಾಗೂ ವಿಜಯ್ ಒಟ್ಟಿಗೆ ಕಾಣಿಸ್ಕೊಂಡಿರುವ ಫೋಟೋಗಳು ಸಹ ಸಖತ್ ವೈರಲ್ ಆಗಿದ್ವು. ಮಾಲ್ಡೀವ್ಸ್, ಮುಂಬೈ ರೆಸ್ಟೋರೆಂಟ್ಗಳು, ರಶ್ಮಿಕಾ ವಿಜಯ್ ಊಟ ಮಾಡುವ ಸ್ಥಳಗಳೆಲ್ಲ ಎಲ್ಲ ಕಡೆಯೂ ಫೋಟೋಗಳು, ಅವ್ರಿಗೆ ಒಟ್ಟಿಗಿರುವಂತಹ ಫೋಟೋಗಳು, ಸಾಕಷ್ಟು ವಿಡಿಯೋಗಳು ಅವರ ವೈರಲ್ ಆಗಿದ್ವು. ಸೊ ಒಂದೇ ಲೊಕೇಶನ್ಗಳಲ್ಲಿ ಪ್ರತ್ಯೇಕವಾಗಿ ತೆಗೆಸ್ಕೊಂಡಿರುವ ಫೋಟೋಗಳು ವೈರಲ್ ಆಗಿದ್ವು. ಸೊ ಅವುಗಳ ಹೊರತಾಗಿ ಇನ್ನೇನು ಸಂದರ್ಭದಲ್ಲಿ ವಿಜಯ್ ದೇವರಕೊಂಡ ರೌಡಿ ವೇರ್ ಬ್ರ್ಯಾಂಡ್ನಿಂದ ಒಂದೇ ಬಣ್ಣದ ಬಟ್ಟೆ ಇಬ್ಬರು ಕೂಡ ಧರಿಸಿದ್ರು. ಸೊ ಇಷ್ಟೇ ಅಲ್ಲ, ವಿಜಯ್ ದೇವರಕೊಂಡ ಅವರ ಕಿರಿಯ ಸಹೋದರ ಆನಂದ್ ದೇವರಕೊಂಡ ಅವರ ಚಿತ್ರಗಳನ್ನು ರಶ್ಮಿಕಾ ಅವರು ಪ್ರಚಾರ ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಆನಂದ್ ಅವರೊಂದಿಗೆ ಅಷ್ಟು ಕ್ಲೋಸ್ ಆಗಿರುವುದು ಕೂಡ ಅಭಿಮಾನಿಗಳಲ್ಲಿ ಅನೇಕ ಅನುಮಾನವನ್ನು ಹುಟ್ಟಾಕಿತ್ತು. ಹೀಗಾಗಿ ಕೆಲವರು ರಶ್ಮಿಕಾ ಅವರನ್ನು ಅತ್ತಿಗೆ ಎಂದೇ ಕರೆಯಲು ಶುರು ಮಾಡಿದರು. ಇದ್ಯಾಕೋ ಗೊತ್ತಿಲ್ಲ, ನಟಿ ಯಾವುದಕ್ಕೂ ಪ್ರತಿಕ್ರಿಯಿಸಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ, ಆಗ್ತಿರುವಂತಹ ಪೋಸ್ಟ್ ಆಗಿರಬಹುದು, ಅವರ ಬಗ್ಗೆ ಗಾಸಿಪ್ಗಳಾಗಿರಬಹುದು, ಅವ್ರ ಮಧ್ಯೆ ಏನೋ ಇದೆ ಅಂತ ಹೇಳ್ತಿರುವಂತಹ ಒಂದಷ್ಟು ವಿಚಾರಗಳಾಗಿರ್ಬೋದು, ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಈ ಜೋಡಿ. ಹಾಗಾಗಿ ಇವರಿಬ್ಬರ ನಡುವೆ ರಿಲೇಷನ್ಶಿಪ್ ಇದೆ ಅಂತ ಎಲ್ಲರೂ ನಂಬಿದ್ದಾರೆ. ಸೊ ಇದೀಗ ಕೆಲವರು ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮದುವೆ ಆಗಲಿದ್ದಾರೆ ಅಂತ ಕೂಡ ಮಾತನಾಡಿದ್ದಾರೆ. ಈಗಾಗಲೇ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಂಡು ಅಂತ ಕೂಡ ಮಾತನಾಡ್ತಿದ್ದಾರೆ. ಇನ್ನು ಕೆಲವರು ಇದನ್ನು ಪ್ರೀತಿ ಎಂದು ಹೇಳುವುದು ಸರಿಯಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ ಆಗಿರಬಹುದಲ್ವಾ, ಅದಕ್ಕೆ ತಪ್ಪೇನಿಲ್ವಲ್ಲ ಅಂತ ಕೆಲವರು ಮಾತಾಡ್ತಿದ್ದಾರೆ. ಇನ್ನು ಮದುವೆ ಸುದ್ದಿಯಲ್ಲಿ ಸಾಕಷ್ಟು ವಿಚಾರಗಳು ಬಂದರೂ ಕೂಡ ಒಂದಷ್ಟು ಜನ ಓಕೆ ಅಂದರೆ ಇನ್ನೊಂದಷ್ಟು ಜನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ಅದೇನೇ ಇರಲಿ, ಅವರಿಬ್ಬರ ಪ್ರೀತಿ ನಿಜವೇ ಆಗಿದ್ದರೂ ಅವರು ಈಗಲೇ ಮದುವೆ ಆಗುವುದಿಲ್ಲವಂತೆ. ವಿಜಯ್ ದೇವರಕೊಂಡ ಅವರಿಗೆ ಸೂಪರ್ ಹಿಟ್ ಸಿನಿಮಾ ಸಿಕ್ಕಿಲ್ಲ, ಸತತವಾಗಿ ಅವರು ತೆಗೆದಂಥ ಸಿನಿಮಾಗಳಲ್ಲಿ ಅಂತಹ ಸಕ್ಸಸ್ ಕಂಡಿಲ್ಲ, ಅಂತಹ ಹಿಟ್ ಸಿನಿಮಾ ಅವರಿಗೆ ಸಿಕ್ಕಿಲ್ಲ. ಸೊ ಆದ್ದರಿಂದ ಅವರನ್ನಷ್ಟು ಹಿಟ್ಟಿಗಾಗಿ ಕಾಯ್ತಿದ್ದಾರೆ. ಸದ್ಯ ವಿಜಯ್ ಮತ್ತು ಗೌತಮ್ ಏನು ತಿನ್ನನೂರಿ ಇದ್ದಾರೆ, ಅವ್ರ ಜೊತೆ ಏನೋ ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದಾರಂತೆ. ಸದ್ಯ ಒಂದಷ್ಟು ಹಿಟ್ ಸಿನಿಮಾ ಅವರ ಲೈಫಲ್ಲಿ ಸಿಗಬೇಕು ಅಂತ ವಿಜಯ್ ದೇವರಕೊಂಡ ಕಾಯ್ತಿದ್ದಾರಂತೆ. ಅದಾದಮೇಲೆ ನೋಡೋಣ ಏನಂತ ವಿಚಾರ ಹಂಚ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಸದ್ಯ ಏನು ರಶ್ಮಿಕಾ ಮಂದಣ್ಣ ಅಂದರೆ ನಮ್ಮ ಕನ್ನಡದ ನಟಿ, ಕೊಡಗಿನ ಕುವರಿ. ಸೊ ಯಾಕೆ ಇವರ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಿರೋ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾನು ತಲೆ ಕೆಡಿಸ್ಕೊಳ್ಳಿ ಅಂತಲೂ ಹೇಳ್ತಾ ಇಲ್ಲ. ಸೊ ಅವರವರ ವೈಯಕ್ತಿಕ, ಅವರವರ ಪರ್ಸ್ನಲ್ ಜೀವನ. ಸೊ ಅವರು ಸ್ಟಾರ್ ಆದಮೇಲೆ ಅವರು ಅಭಿಮಾನಿಗಳಿಗೂ ಒಂದಷ್ಟು ವರ್ಗಕ್ಕೂ ಅವರು ಮೀಸಲಾಗ್ತಾರೆ ಅಂತ ನನ್ನ ಅನಿಸಿಕೆ. ಸೊ ಆದ್ದರಿಂದ ಅವರ ಪರ್ಸ್ನಲ್ ಲೈಫ್ ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ನಟಿ ಬಗ್ಗೆ ಹೇಳೋದೇ ಇಲ್ಲ ರಶ್ಮಿಕಾ ಅವರ ಬಗ್ಗೆ. ಸೊ ಅವರು ದಿನದಿಂದ ದಿನಕ್ಕೆ ಅವರ ಕ್ರೇಜ್ ಯಾವ ರೇಂಜಿಗೆ ಹೋಗ್ತಾ ಇದೆ ಅಂದರೆ, ಒಂದು ಕಿರಿಕ್ ಪಾರ್ಟಿ ಸಿನಿಮಾ ಅವರ ಜೀವನ ಹೇಗೆ ಟರ್ನ್ ಮಾಡ್ತು ಅಂತ ನಿಜವಾಗ್ಲೂ ಊಹಿಸೋಕ್ಕಾಗೋದಿಲ್ಲ. ಅಷ್ಟು ಬ್ಯುಸಿಯಾಗಿರುವ ಈ ಹೀರೋಯಿನ್ ಸದ್ಯ ಸಾಕಷ್ಟು ಸಿನಿಮಾಗಳಲ್ಲಿ ತಮ್ಮದೇ ಆದಂತಹ ಪಾತ್ರಗಳಲ್ಲಿ ಮಿಂಚಿದವರು. ಸೊ ಕನ್ನಡದಲ್ಲೂ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಆದರೆ ಕಿರಿಕ್ ಪಾರ್ಟಿ ಸಿನಿಮಾ ಅವರ ಒಂದು ಲೈಫ್ ಟರ್ನಿಂಗ್ ಸಿನಿಮಾ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಒಂದಷ್ಟು ಸಿನಿಮಾಗಳು ಕನ್ನಡದಲ್ಲಿ ತೆಗೆದ್ರು. ಇದೀಗ ಟಾಲಿವುಡಲ್ಲಿ ಬ್ಯುಸಿ ಆದರು, ಬಾಲಿವುಡಲ್ಲೂ ಬ್ಯುಸಿ ಆಗಿದ್ದಾರೆ. ಒಂದಷ್ಟು ಬಾಲಿವುಡಲ್ಲಿ ಕೂಡ ಒಂದಷ್ಟು ಸಿನಿಮಾಗಳ ಆಫರ್ಸ್ ಬರ್ತಿದೆಯಂತೆ, ಅಲ್ಲೂ ಕೂಡ ಬ್ಯುಸಿ ಆಗ್ತಾರೆ ಅಂತ ಹೇಳಬಹುದು. ಸದ್ಯದಲ್ಲಿ ನಮ್ಮ ನ್ಯಾಷನಲ್ ಕ್ರಶ್ ಅಂತಾನೆ ಹೆಸರಾಗಿರುವ ರಶ್ಮಿಕಾ ಮಂದಣ್ಣ, ಅಟ್ಲೀಸ್ಟ್ ಇದ್ರ ಬಗ್ಗೆ ಅಭಿಮಾನಿಗಳಿಗೆ ಏನಾದರೂ ಒಂಚೂರು ಇದೆಯೋ ಇಲ್ವೋ ಒಂದಷ್ಟು ವಿಚಾರ ಹೇಳಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ನೋಡೋಣ, ಕಾದು ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಇಬ್ಬರು ಬಾಯಿಂದನೂ ಏನಾದರೂ ವಿಷಯ ಬರುತ್ತಾ ಅಂತ. ಸದ್ಯ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು, ಹಾಗೆ ಸಪೋರ್ಟ್ ಮಾಡಿ.